ಜಾತಿ ಗಣತಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವಿಜೇಂದ್ರ ಅವರು ಸಹ ತಮಗೆ ಕರೆ ಕೊಟ್ಟು ಹೋದ್ರು. ಸೊ ಅದ್ರ ವಿರುದ್ಧ ನಾನು ನೋಡಿ ವಿರೋಧ ಪ್ರಶ್ನೆ ಇನ್ನೂ ಜಾತಿ ಗಣತಿ ಅದನ್ನು ಓಪನೇ ಮಾಡಿಲ್ಲ. ಅದನ್ನು ಓಪನ್ ಮಾಡಲಾರ್ದೆ ಅದು ಒಳಗಡೆ ಏನಿದೆ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ನಾನು ನಿನ್ನೇನು ಕೂಡ ಅದೇ ಹೇಳಿದ್ದೀನಿ. ನಮ್ಮ ವಿಶೇಷವಾಗಿ ನಾವು ವೀರಶೈವ ಲಿಂಗಾಯತ ವಿಷಯ ಬಂದಾಗ ನಾವು ಹೇಳಿದಷ್ಟೇ ನಮ್ಮಲ್ಲಿ ಅನೇಕ ಉಪಪಂಗಡಗಳಿದ್ದಾವೆ. ಅದೇ ರೀತಿ ಒಕ್ಕಲಿಗರಲ್ಲೂ ಕೂಡ ಅನೇಕ ಉಪಪಂಗಡಗಳಿದ್ದಾವೆ. ಅನೇಕ ಉಪಪಂಗಡಗಳಿಗೆ ಅವ್ರಿಗೆ ಮೀಸಲಾತಿ 2A ಮತ್ತು 3A ಇವತ್ತೊಂದು ಸಹ ಉಪಪಂಗಡಗಳಿಗೆ ಕೊಟ್ಟಿದ್ದಾವೆ. ಅವರು ಏನಾಗಿದ್ದಾರೆ, ಉದಾಹರಣೆಗಾಗಿ ಇವತ್ತೊಂದು ಸಹ ಹಿಂದೂ ಗಾಣಿಗರು ಅಂತ ಬರ್ಸಿದ್ದಾರೆ, ಹಿಂದೂ ಸಾಧರು ಅಂತ ಬರ್ಸಿದ್ದಾರೆ, ಹಿಂದೂ ಮಾಲ್ಗಾರು ಅಂತ ಬರ್ಸಿದ್ದಾರೆ, ಹಿಂದೂ ಕುಡುವಕ್ಕಲಿಗರು ಅಂತ ಬರ್ಸಿದ್ದಾರೆ, ಹಿಂದೂ ಬಣಜಿಗರು ಅಂತ ಬರ್ಸಿದ್ದಾರೆ. ಅವ್ರನ್ನ ಏನಾದರೂ ನೀವು ಅವರು ಹಿಂದೂ ಲಿಂಗಾಯತ ವೀರಶೈವ ಲಿಂಗಾಯತ ಈ ಏನು ಮೀಸಲಾತಿ ಸಲುವಾಗಿ ಅವ್ರೇನು ಬರ್ಸಿರ್ತಿದೆ ಅವ್ರನ್ನ ನೀವು ಗಣತಿ ಮಾಡದಿದ್ರೆ, ಅವ್ರನ್ನ ಲೆಕ್ಕ ಹಾಕ್ತಿದ್ರೆ ನಮ್ಮ ಪಾಪ್ಯುಲೇಷನ್ ಕಡಿಮೆ ಆಗ್ತದೆ. ಅವಾಗ ನಾವು 17%ಗಿಂತ ಜಾಸ್ತಿ 19-20%ವರೆಗೆ ನಾವು ಇವತ್ತು ಸಹ ಲಿಂಗಾಯತರಿದ್ದೀವಿ. ಹಾಗೆ ನೋಡಿದ್ರೆ ಕಲ್ಯಾಣ ಕ್ರಾಂತಿ ನಂತರ ಇವತ್ತು ಸಹ ಭಾಳಷ್ಟು ಸಮುದಾಯಗಳು ಛಿದ್ರ ಆಗೋದು. ಯಾಕಂದರೆ ಅವಾಗ ಅನುಭವ ಮಂಟಪದಲ್ಲಿ ಎಲ್ಲ ನಮ್ಮ ಲಿಂಗಾಯತ ಉಪ್ಪಾರು, ಲಿಂಗಾಯತ ಕುರುಬರು, ಲಿಂಗಾಯತ ಹಡಪದವರು, ಲಿಂಗಾಯತ ಹಿಂಗೆ ಭಾಳಷ್ಟು ಸಮುದಾಯಗಳು ನಮ್ಮ ಜೊತೆ ಇತ್ತು. ಅದನ್ನು ನೋಡಿದ್ರೆ ನಾವು 30% ಪಾಪ್ಯುಲೇಷನ್ ಆಗ್ತಿತ್ತು ಅವಾಗ, 30-35%. ಈಗ ನಾವು 17-20% ಪಾಪ್ಯುಲೇಷನ್ ನಮ್ದು ಏನಿದೆ. ನಮ್ಮದು ಇಷ್ಟೇ, ನಾನು ನೋಡಿಲ್ಲ, ಅದು ನೋಡುವವರೆಗೆ ನಾವು ಮಾತಾಡೋದಲ್ಲ. ಅದು ನಮ್ಮ ಉದ್ದೇಶ. ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೀವಿ, ನಮ್ಮ ಲಿಂಗಾಯತ ಉಪಪಂಗಡಗಳು ಅವರೆಲ್ಲನೂ ಒಂದೇ ಒಂದು ಸೂರಿನಡಿನಲ್ಲಿ ಒಂದೇ ಹೆಡ್ನಲ್ಲಿ ತೊಗೊಂಬಂದು ಅವ್ರು ಏನೇ ಬರ್ಸಿರಲಿ, ಅವರು ಹಿಂದೂ ಗಾಣಿಗ ಅಂತ ಬರ್ಸಿರ್ಬೋದು, ಹಿಂದೂ ರೆಡ್ಡಿ ಅಂತ ಬರ್ಸಿರ್ಬೋದು, ಹಿಂದೂ ಬಣಜಿಗ ಅಂತ ಬರ್ಬೋದು, ಹಿಂದೂ ಸಾದರ ಅಂತ ಬರ್ಬೋದು, ಹಿಂದೂ ಕುಡುವಕ್ಕಲಿಗ ಅಂತ ಬರ್ಸಿರ್ಬೋದು, ಮತ್ತೊಂದು ಬರ್ಸಿರ್ಬೋದು. ಅವ್ರು ಏನೇ ಬರ್ಸಿದ್ರು ಕೂಡ ಮಾಲ್ಗಾರ ಅಂತ ಬರ್ಸಿರ್ಬೋದು. ಅವರೆಲ್ಲವರು ಲಿಂಗಾಯತ ಉಪಪಂಗಡಗಳು. ಸತ್ಯ ಏನಂದ್ರೆ ಅವೆಲ್ಲ ಲಿಂಗಾಯತ ಉಪಪಂಗಡಗಳು. ಆ ಲಿಂಗಾಯತ ಉಪಪಂಗಡಗಳನ್ನ ಎಲ್ಲರನ್ನೂ ಕೂಡ ಒಂದೇ ಅಡಿಯಲ್ಲಿ ತಂದು ಕೌಂಟ್ ಮಾಡಿ ಅದು ಮಾಡಿದಾಗ ನಮಗೆ ಅನ್ಯಾಯ ಆಗುತ್ತಲ್ಲ, ನಮ್ಮ ಜನಸಂಖ್ಯೆ ಇಂಟ್ಯಾಕ್ಟಾಗಿ ಉಳಿತದೆ. ಒಂದು ವೇಳೆ ಅದನ್ನು ನಾನು ಹೇಳಿದ್ದೀವಿ, ಅವ್ರು ಓಪನ್ ಮಾಡಬೇಕಲ್ಲ. ಈಗ ಅದು ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನನಗೆ ನಿಮ್ಮ ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ ನೋಡಿ. ನಮ್ಮ ಮುಖ್ಯಮಂತ್ರಿಗಳು ನಾವು ಹೇಳಿದ್ದೀವಿ, ಮುಖ್ಯಮಂತ್ರಿಗಳು ಅದನ್ನು ನೋಡೋಣ, ನೋಡೋಣ ರಿಪೋರ್ಟ್ ತೆಗೆದು ನೋಡಿದ್ಮೇಲೆ ಗೊತ್ತಾಗೋದಲ್ಲ ಮುಖ್ಯಮಂತ್ರಿಗಳಿಗಾಗಲಿ ನಮಗಾಗಲಿ. ಆಗ ರಿಪೋರ್ಟ್ ತೆಗೆದು ನೋಡಿ ಮೇಲೆ ಇವತ್ತು ಎಲ್ಲನೂ ಕೂಡ ಆಗ್ತದೆ. ವಿತೌಟ್ ರಿಪೋರ್ಟ್ ನಮ್ಮ ಒಂದು ಏನು ಭಾವನೆಗಳಿದ್ದಾವೆ ಹೊರಗಡೆ ಇವತ್ತು ಸಹ ಮಾತನಾಡ್ತಾ ಇದ್ದಾರೆ ಇವತ್ತು ಲಿಂಗಾಯತರಾಗಲಿ ಒಕ್ಕಲಿಗ ಸಮುದಾಯಗಳನ್ನ, ಅದನ್ನು ನಾವು ಹೇಳಿದ್ದೀವಿ. ಆದರೆ ಎಲ್ಲಿ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೋರಿಕೆ ವರದಿ ಅದು ನಾನು ಸೋರಿಕೆ ಆಗಿದೆ ಅದು ಸತ್ಯ ನೋಡು. ಸೋರಿಕೆ ಆಗಿದೆ ಬಿಟ್ಟಿದೆ ಅಂತ ನಾವು ಹೇಳೋಕ್ಕೆ ಆಗೋದಲ್ಲ. ಸೋರಿಕೆ ಆಗಿದೆ ಬಿಟ್ಟಿದೆ ಒಂದು ಮಾಧ್ಯಮದಲ್ಲಿ ಬಂದಿದೆ, ನಿನ್ನ ನಾನು ಕೂಡ ಅಂತ ಹೇಳಿದ್ದೀನಿ. ಅದು ಸತ್ಯ ಇರ್ಬೋದು, ಸುಳ್ಳಿರ್ಬೋದು. ಲಕ್ಕು ನಾವು ಒಪ್ಪನೇ ಆಗಿಲ್ಲ. ಸೋರಿಕೆ ಆಗಿರ್ಬೋದು, ಆಗಿರ್ಲಿಕ್ಕೂ ಇಲ್ಲ ಅಂತ ತಿಳ್ಕೊತೀನಿ ನಾನು. ಬಹುಶಃ ಆಗಿರ್ಲಿಕ್ಕಿಲ್ಲ. ಹೀಗಾಗಿ ಈಗ ಹಿಂಗಿರೋದ್ರಿಂದಲೇ ಇವತ್ತು ದಿವಸ ನಮ್ಮ ಹೈಕಮಾಂಡ್ದು ಅದೇ ನಿಲುವಿದೆ. ರಣದೀಪ್ ಸುರ್ಜೇವಾಲಾ ಅವರು ಕೂಡ ಹೇಳಿದ್ದಾರೆ, ಮಾತನಾಡಿದ್ದಾರೆ. ಯಾವುದೇ ಸಮುದಾಯ, ಅದು ಲಿಂಗಾಯತ ಇರ್ಬೋದು, ಒಕ್ಕಲಿಗ ಇರ್ಬೋದು, ದಲಿತರು ಇರ್ಬೋದು, ಅಲ್ಪಸಂಖ್ಯಾತರು, ಯಾವುದೇ ಸಮುದಾಯಗಳು ಇವತ್ತು ಅನ್ಯಾಯ ಆಗಬಾರ್ದು. ನೈಜ ಪರಿಸ್ಥಿತಿ ಏನಿದೆ ಅದು ಬರಬೇಕು ಅಂತ ಅನ್ನೋದಿದೆ. ಅಷ್ಟೇ ನಾವು ಹೇಳುವಂಥದ್ದು. ನಮಗೆ ವಿಶ್ವಾಸ ಇದೆ, ನಮ್ಮ ಮುಖ್ಯಮಂತ್ರಿಗಳ ವಿಶ್ವಾಸ ಇದೆ. ಅದೇನೇ ಇವತ್ತು ಸಹ ವರದಿ ಬರಲಿ. ಯಾಕಂದರೆ ಇದು ಸೆನ್ಸಸ್ ಅಲ್ಲ, ಇದು ಸಮೀಕ್ಷೆ. ಸೆನ್ಸಸ್ ಮಾಡುವಂಥ ಅಧಿಕಾರ ಇರೋದು ಕೇವಲ ಕೇಂದ್ರ ಸರ್ಕಾರಕ್ಕಷ್ಟೇ. ಈ ಏನು ಸಮೀಕ್ಷೆ ಇದೆಯಲ್ಲ, ಆ ಸಮೀಕ್ಷೆಯಿಂದ ಯಾವುದೇ ಅದು ಲಿಂಗಾಯತ ಇರ್ಬೋದು, ಒಕ್ಕಲಿಗ ಇರ್ಬೋದು, ಮತ್ತೊಂದು ಯಾವುದೇ ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಯಾವುದೇ ಒಂದು ಉಪಪಂಗಡ ಕೂಡ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಹೇಳಿದ್ವಿ. ಈಗ ಅದನ್ನು ನಿನ್ನೆ ಕ್ಯಾಬಿನೆಟ್ ಬರಬೇಕಾಗಿದ್ದು, ಬಂದಿಲ್ಲ. ನೆಕ್ಸ್ಟ್ ಕ್ಯಾಬಿನೆಟ್ ಬರ್ತದೆ. ಅದನ್ನು ಓಪನ್ ಮಾಡಿದ ಮ್ಯಾಗ ನಿಜ ಪರಿಸ್ಥಿತಿ ಗೊತ್ತಾಗ್ತದೆ. ಥ್ಯಾಂಕ್ ಯು. ಅನ್ಯಾಯ ಆಗೋದಿಲ್ಲ ಅಂತ ವಿಶ್ವಾಸ ಇದೆ ನಮಗೆ. ನೋಡಿ, ಸುರ್ಜೇವಾಲಾ ಅವರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ ಅಂತಿಮ. ಇವತ್ತು ಸುರ್ಜೇವಾಲಾ ಅವರು ಅಧ್ಯಕ್ಷ ಬದಲಾವಣೆ ಇಲ್ಲಂದ್ರೂ ಕೂಡ ಅದು ಬದಲಾವಣೆ ಆಗೋದಲ್ಲ. ಸುರ್ಜೇವಾಲಾ ಅವರು ಬದಲಾವಣೆ ಆಗ್ತದೆ. ಹೈಕಮಾಂಡ್ ಅಂತಿಮ. ನಾವೆಲ್ಲರೂ ಅದೇ ಹೇಳ್ತಾ ಇದ್ವಿ. ಅಧ್ಯಕ್ಷ ಬದಲಾವಣೆ ಇರ್ಬೋದು, ಮತ್ತೊಂದು ಇರ್ಬೋದು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಇದೆ, ಅದು ಫೈನಲ್. ಅವ್ರು ಏನೇ ತೀರ್ಮಾನ ತಗೊಳ್ಳಿ, ಅಧ್ಯಕ್ಷ ಮುಂದುವರ್ಸ್ಕೊಳ್ಳುವಂಥದ್ದು ಅಧಿಕಾರ ಇದೆ, ಅಧ್ಯಕ್ಷನ ಬದಲಾವಣೆ ಮಾಡುವಂಥದ್ದು ಅದಕ್ಕೆ ಏನೇ ನಿರ್ಣಯ ತಗೊಳ್ಳಿ ಅದಕ್ಕೆ ಹೈಕಮಾಂಡ್ ಇವತ್ತು ಸಹ ನಮ್ಮಲ್ಲಿ ಇರುವಂಥದ್ದು. ನ್ಯಾಷನಲ್ ಆಗಿ ಬದ್ಧ ಇರ್ತದೆ. ಎಲ್ಲರೂ ಹೈಕಮಾಂಡ್ ನಿರ್ಣಯಕ್ಕೆ ಎಲ್ಲರೂ
ಬದ್ಧರಾಗಿದ್ದಾರೆ. ದಿನೇ ದಿನೇ ಸಿಎಂ ಆಕಾಂಕ್ಷಿಗಳು ಜಾಸ್ತಿ ಆಗ್ತಾ ಇದಾರೆ ಅಂತ ಕಾಂಗ್ರೆಸ್ ಅಲ್ಲಿ. ಒಂದ್ ಕಡೆ ಕುರ್ಚಿ ಖಾಲಿ ಇಲ್ಲ ಅಂತ ಕೆಲವರು ಹೇಳ್ತಾರೆ, ಮತ್ತೆ ನಾವು ಹೇಳಿದವಲ್ಲ ನಾವು ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದಿನಲ್ಲ. ನಾನೀಗ ನಾ ಆಕಾಂಕ್ಷಿ ಅಂತ ಎಲ್ಲ ಹೇಳಿದ್ದೀನಿ ನಾನು ನಿಮಗೆ. ಯಾರೂ ಕೂಡ ನೋಡಿ ಕುರ್ಚಿ ಖಾಲಿ ಇಲ್ಲಾರ್ದಾಗ ಆಕಾಂಕ್ಷಿ ಆಗೋ ಪ್ರಶ್ನೆ ಬರೋದಲ್ಲ. ದಲಿತರ ಜಾತಿ ಗಣತಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವಿಜೇಂದ್ರ ಅವರು ಸಹ ತಮಗೆ ಕರೆ ಕೊಟ್ಟು ಹೋದ್ರು. ಅದ್ರ ವಿರುದ್ಧ ನಾನು ನೋಡಿ ವಿರೋಧ ಪ್ರಶ್ನೆ ಇನ್ನೂ ಜಾತಿ ಗಣತಿ ಅದನ್ನು ಓಪನೇ ಮಾಡಿಲ್ಲ. ಅದನ್ನು ಓಪನ್ ಮಾಡಲಾರ್ದೆ ಅದು ಒಳಗಡೆ ಏನಿದೆ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ನಾನು ನಿನ್ನೇನು ಕೂಡ ಅದೇ ಹೇಳಿದ್ದೀನಿ. ನಮ್ಮ ವಿಶೇಷವಾಗಿ ನಾವು ವೀರಶೈವ ಲಿಂಗಾಯತ ವಿಷಯ ಬಂದಾಗ ನಾವು ಹೇಳಿದಷ್ಟೇ ನಮ್ಮಲ್ಲಿ ಅನೇಕ ಉಪಪಂಗಡಗಳಿದ್ದಾವೆ. ಅದೇ ರೀತಿ ಒಕ್ಕಲಿಗರಲ್ಲೂ ಕೂಡ ಅನೇಕ ಉಪಪಂಗಡಗಳಿದ್ದಾವೆ. ಅನೇಕ ಉಪಪಂಗಡಗಳಿಗೆ ಅವ್ರಿಗೆ ಮೀಸಲಾತಿ 2A ಮತ್ತು 3A ಇವತ್ತೊಂದು ಸಹ ಉಪಪಂಗಡಗಳಿಗೆ ಕೊಟ್ಟಿದ್ದಾವೆ. ಅವರು ಏನಾಗಿದ್ದಾರೆ, ಉದಾಹರಣೆಗಾಗಿ ಇವತ್ತೊಂದು ಸಹ ಹಿಂದೂ ಗಾಣಿಗರು ಅಂತ ಬರೆಸಿದ್ದಾರೆ, ಹಿಂದೂ ಸಾಧರು ಅಂತ ಬರೆಸಿದ್ದಾರೆ, ಹಿಂದೂ ಮಾಲ್ಗಾರು ಅಂತ ಬರೆಸಿದ್ದಾರೆ, ಹಿಂದೂ ಕುಡುವಕ್ಕಲಿಗರು ಅಂತ ಬರೆಸಿದ್ದಾರೆ, ಹಿಂದೂ ಬಣಜಿಗರು ಅಂತ ಬರೆಸಿದ್ದಾರೆ. ಅವ್ರನ್ನ ಏನಾದರೂ ನೀವು ಅವರು ಹಿಂದೂ ಲಿಂಗಾಯತ ವೀರಶೈವ ಲಿಂಗಾಯತ ಈ ಏನು ಮೀಸಲಾತಿ ಸಲುವಾಗಿ ಅವ್ರನ್ನ ಬರ್ಸಿರ್ತಿದೆ, ಅವ್ರನ್ನ ನೀವು ಗಣತಿ ಮಾಡದಿದ್ರೆ, ಅವ್ರನ್ನ ಲೆಕ್ಕ ಹಾಕ್ತಿದ್ರೆ ನಮ್ಮ ಪಾಪ್ಯುಲೇಷನ್ ಕಡಿಮೆ ಆಗ್ತದೆ. ಅವಾಗ ನಾವು 17%ಗಿಂತ ಜಾಸ್ತಿ 19-20%ವರೆಗೆ ನಾವು ಇವತ್ತು ಲಿಂಗಾಯತರಿದ್ದೀವಿ. ಹಾಗೆ ನೋಡಿದ್ರೆ ಕಲ್ಯಾಣ ಕ್ರಾಂತಿ ನಂತರ ಇವತ್ತು ಸಹ ಭಾಳಷ್ಟು ಸಮುದಾಯಗಳು ಛಿದ್ರ ಆಗೋದು. ಯಾಕಂದರೆ ಅವಾಗ ಅನುಭವ ಮಂಟಪದಲ್ಲಿ ಎಲ್ಲ ನಮ್ಮ ಲಿಂಗಾಯತ ಉಪ್ಪಾರು, ಲಿಂಗಾಯತ ಕುರುಬರು, ಲಿಂಗಾಯತ ಹಡಪದವರು, ಲಿಂಗಾಯತ ಹಿಂಗೆ ಭಾಳಷ್ಟು ಸಮುದಾಯಗಳು ನಮ್ಮ ಜೊತೆ ಇತ್ತು. ಅದನ್ನು ನೋಡಿದ್ರೆ ನಾವು 30% ಪಾಪ್ಯುಲೇಷನ್ ಆಗ್ತಿತ್ತು ಅವಾಗ, 30-35%. ಈಗ ನಾವು 17-20% ಪಾಪ್ಯುಲೇಷನ್ ನಮ್ದು ಏನಿದೆ. ನಮ್ಮದು ಇಷ್ಟೇ, ನಾನು ನೋಡಿಲ್ಲ, ಅದು ನೋಡುವವರೆಗೆ ನಾವು ಮಾತಾಡೋದಲ್ಲ. ಅದು ನಮ್ಮ ಉದ್ದೇಶನ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೀವಿ. ನಮ್ಮ ಲಿಂಗಾಯತ ಉಪಪಂಗಡಗಳು ಅವರೆಲ್ಲನೂ ಒಂದೇ ಒಂದು ಸೂರಿನಡಿನಲ್ಲಿ ಒಂದೇ ಹೆಡ್ನಲ್ಲಿ ತೊಗೊಂಬಂದು ಅವ್ರು ಏನೇ ಬರ್ಸಿರಲಿ, ಅವರು ಹಿಂದೂ ಗಾಣಿಗ ಅಂತ ಬರ್ಸಿರ್ಬೋದು, ಹಿಂದೂ ರೆಡ್ಡಿ ಅಂತ ಬರ್ಸಿರ್ಬೋದು, ಹಿಂದೂ ಬಣಜಿಗ ಅಂತ ಬರ್ಬೋದು, ಹಿಂದೂ ಸಾದ್ರ ಅಂತ ಬರ್ಬೋದು, ಹಿಂದೂ ಕುಡುವಕ್ಕಲಿಗ ಅಂತ ಬರ್ಸಿರ್ಬೋದು, ಮತ್ತೊಂದು ಬರ್ಸಿರ್ಬೋದು. ಅವ್ರು ಏನೇ ಬರ್ಸಿದ್ರು ಕೂಡ ಮಾಲ್ಗಾರ ಅಂತ ಬರ್ಸಿರ್ಬೋದು. ಅವರೆಲ್ಲ ಅವರು ಲಿಂಗಾಯತ ಉಪಪಂಗಡಗಳು. ಸತ್ಯ ಏನಂದ್ರೆ ಅವೆಲ್ಲ ಲಿಂಗಾಯತ ಉಪಪಂಗಡಗಳು. ಆ ಲಿಂಗಾಯತ ಉಪಪಂಗಡಗಳನ್ನ ಎಲ್ಲರನ್ನೂ ಕೂಡ ಒಂದೇ ಅಡಿಯಲ್ಲಿ ತಂದು ಕೌಂಟ್ ಮಾಡಿ ಅದು ಮಾಡಿದಾಗ ನಮಗೆ ಅನ್ಯಾಯ ಆಗುತ್ತಲ್ಲ, ನಮ್ಮ ಜನಸಂಖ್ಯೆ ಇಂಟ್ಯಾಕ್ಟಾಗಿ ಉಳಿತದೆ. ಒಂದು ವೇಳೆ ಅದನ್ನು ನಾನು ಹೇಳಿದ್ದೀವಿ, ಅವ್ರು ಓಪನ್ ಮಾಡಬೇಕಲ್ಲ. ಈಗ ಅದು ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನನಗೆ ನಿಮ್ಮ ಪ್ರಸ್ತಾವನೆಯನ್ನ ಮುಖ್ಯಮಂತ್ರಿಗಳು ಒಪ್ಪಿದಾರ ನೋಡಿ. ನಮ್ಮ ಮುಖ್ಯಮಂತ್ರಿಗಳು ನಾವು ಹೇಳಿದ್ದೀವಿ, ಮುಖ್ಯಮಂತ್ರಿಗಳು ಅದನ್ನು ತೆಗೆದು ರಿಪೋರ್ಟ್ ತೆಗೆದು ನೋಡಿದ್ಮೇಲೆ ಗೊತ್ತಾಗೋದಲ್ಲ ಮುಖ್ಯಮಂತ್ರಿಗಳಿಗಾಗಲಿ ನಮಗಾಗಲಿ. ಆಗ ರಿಪೋರ್ಟ್ ತೆಗೆದು ನೋಡಿ ಮೇಲೆ ಇವತ್ತು ಎಲ್ಲನೂ ಕೂಡ ಆಗ್ತದೆ. ವಿತೌಟ್ ರಿಪೋರ್ಟ್ ನಮ್ಮ ಒಂದು ಏನು ಭಾವನೆಗಳಿದ್ದಾವೆ ಹೊರಗಡೆ ಇವತ್ತು ಮಾತನಾಡ್ತಾ ಇದ್ದಾರೆ ಇವತ್ತು ಲಿಂಗಾಯತರಾಗಲಿ ಒಕ್ಕಲಿಗ ಸಮುದಾಯಗಳನ್ನ, ಅದನ್ನು ನಾವು ಹೇಳಿದ್ದೀವಿ. ಆದರೆ ಎಲ್ಲಿ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೋರಿಕೆ ವರದಿ ಅದು ನಾನು ಸೋರಿಕೆ ಆಗಿದೆ ಅದು ಸತ್ಯ ನೋಡು. ಸೋರಿಕೆ ಆಗಿದೆ ಬಿಟ್ಟಿದೆ ಅಂತ ನಾವು ಹೇಳೋಕ್ಕೆ ಆಗೋದಲ್ಲ. ಸೋರಿಕೆ ಆಗಿದೆ ಬಿಟ್ಟಿದೆ ಒಂದು ಮಾಧ್ಯಮದಲ್ಲಿ ಬಂದಿದೆ, ನಿನ್ನ ನಾನು ಕೂಡ ಅಂತ ಹೇಳಿದ್ದೀನಿ. ಅದು ಸತ್ಯ ಇರ್ಬೋದು, ಸುಳ್ಳಿರ್ಬೋದು. ಲಕ್ಕೂ ನಾವು ಒಪ್ಪನೇ ಆಗಿಲ್ಲ. ಸೋರಿಕೆ ಆಗಿರ್ಲಿಕ್ಕೂ ಇಲ್ಲ ಅಂತ ತಿಳ್ಕೊತೀನಿ ನಾನು. ಬಹುಶಃ ಆಗಿರ್ಲಿಕ್ಕಿಲ್ಲ. ಹೀಗಾಗಿ ಈಗ ಹಿಂಗಿರೋದ್ರಿಂದಲೇ ಇವತ್ತು ದಿವಸ ನಮ್ಮ ಹೈಕಮಾಂಡ್ದು ಅದೇ ನಿಲುವಿದೆ. ರಣದೀಪ್ ಸುರ್ಜೇವಾಲಾ ಅವರು ಕೂಡ ಹೇಳಿದ್ದಾರೆ, ಮಾತನಾಡಿದ್ದಾರೆ. ಯಾವುದೇ ಸಮುದಾಯ, ಅದು ಲಿಂಗಾಯತ ಇರ್ಬೋದು, ಒಕ್ಕಲಿಗ ಇರ್ಬೋದು, ದಲಿತರು ಇರ್ಬೋದು, ಅಲ್ಪಸಂಖ್ಯಾತರು, ಯಾವುದೇ ಸಮುದಾಯಗಳು ಇವತ್ತು ಅನ್ಯಾಯ ಆಗಬಾರ್ದು. ನೈಜ ಪರಿಸ್ಥಿತಿ ಏನಿದೆ ಅದು ಇರಬೇಕು ಅಂತನ್ನೋದಿದೆ. ಅಷ್ಟೇ ನಾವು ಹೇಳುವಂಥದ್ದು. ನಮಗೆ ವಿಶ್ವಾಸ ಇದೆ, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ. ಅದೇನೇ ಇವತ್ತು ಸಹ ವರದಿ ಬರಲಿ. ಯಾಕಂದರೆ ಇದು ಸೆನ್ಸಸ್ ಅಲ್ಲ, ಇದು ಸಮೀಕ್ಷೆ. ಸೆನ್ಸಸ್ ಮಾಡುವಂಥ ಅಧಿಕಾರ ಇರೋದು ಕೇವಲ ಕೇಂದ್ರ ಸರ್ಕಾರಕ್ಕಷ್ಟೇ. ಈ ಏನು ಸಮೀಕ್ಷೆ ಇದೆಯಲ್ಲ, ಆ ಸಮೀಕ್ಷೆಯಿಂದ ಯಾವುದೇ ಅದು ಲಿಂಗಾಯತ ಇರ್ಬೋದು, ಒಕ್ಕಲಿಗ ಇರ್ಬೋದು, ಮತ್ತೊಂದು ಯಾವುದೇ ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದು ಇರ್ಬೋದು, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಯಾವುದೇ ಒಂದು ಉಪಪಂಗಡ ಕೂಡ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಹೇಳಿದ್ವಿ. ಈಗ ಅದನ್ನು ನಿನ್ನೆ ಕ್ಯಾಬಿನೆಟ್ ಬರಬೇಕಾಗಿದ್ದು, ಬಂದಿಲ್ಲ. ನೆಕ್ಸ್ಟ್ ಕ್ಯಾಬಿನೆಟ್ ಬರ್ತದೆ. ಅದನ್ನು ಓಪನ್ ಮಾಡಿದ ಮ್ಯಾಗ ನಿಜ ಪರಿಸ್ಥಿತಿ ಗೊತ್ತಾಗ್ತದೆ. ಥ್ಯಾಂಕ್ ಯು. ಅನ್ಯಾಯ ಆಗೋದಿಲ್ಲ ಅಂತ ವಿಶ್ವಾಸ ಇದೆ ನಮಗೆ. ನೋಡಿ, ಸುರ್ಜೇವಾಲಾ ಅವರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ ಅಂತಿಮ. ಇವತ್ತು ಸುರ್ಜೇವಾಲಾ ಅವರು ಅಧ್ಯಕ್ಷ ಬದಲಾವಣೆ ಇಲ್ಲಾಂದ್ರೂ ಕೂಡ ಅದು ಬದಲಾವಣೆ ಆಗೋದಿಲ್ಲ. ಸುರ್ಜೇವಾಲಾ ಅವರು ಬದಲಾವಣೆ ಆಗ್ತದೆ. ಹೈಕಮಾಂಡ್ ಅಂತಿಮ. ನಾವೆಲ್ಲರೂ ಅದೇ ಹೇಳ್ತಾ ಇದ್ವಿ. ಅಧ್ಯಕ್ಷ ಬದಲಾವಣೆ ಇರ್ಬೋದು, ಮತ್ತೊಂದು ಇರ್ಬೋದು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಇದೆ, ಅದು ಫೈನಲ್. ಅವ್ರು ಏನೇ ತೀರ್ಮಾನ ತಗೊಳ್ಳಿ, ಅಧ್ಯಕ್ಷ ಮುಂದುವರ್ಸ್ಕೊಳ್ಳುವಂಥದ್ದು ಅಧಿಕಾರ ಇದೆ, ಅಧ್ಯಕ್ಷನ ಬದಲಾವಣೆ ಮಾಡುವಂಥದ್ದು ಅದಕ್ಕೆ ಏನೇ ನಿರ್ಣಯ ತಗೊಳ್ಳಿ ಅದಕ್ಕೆ ಹೈಕಮಾಂಡ್ ಇವತ್ತು ಸಹ ನಮ್ಮಲ್ಲಿ ಇರುವಂಥದ್ದು. ನ್ಯಾಷನಲ್ ಆಗಿ ಬದ್ಧ ಇರ್ತದೆ. ಎಲ್ಲರೂ ಹೈಕಮಾಂಡ್ ನಿರ್ಣಯಕ್ಕೆ ಎಲ್ಲರೂ
ಬದ್ಧರಾಗಿದ್ದಾರೆ. ಸರ್, ದಿನೇ ದಿನೇ ಸಿಎಂ ಆಕಾಂಕ್ಷಿಗಳು ಜಾಸ್ತಿ ಆಗ್ತಾ ಇದಾರೆ ಅಂತ ಕಾಂಗ್ರೆಸ್ ಅಲ್ಲಿ. ಒಂದ್ ಕಡೆ ಕುರ್ಚಿ ಖಾಲಿ ಇಲ್ಲ ಅಂತ ಕೆಲವರು ಹೇಳ್ತಾರೆ, ಮತ್ತೆ ನಾವು ಹೇಳಿದವಲ್ಲ ನಾವು ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದೀನಲ್ಲ. ಜಾಸ್ತಿ ನಾನೀಗ ನಾ ಆಕಾಂಕ್ಷಿ ಅಂತ ಎಲ್ಲ ಹೇಳಿದ್ದೀನಿ ನಾನು ನಿಮಗೆ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಯಾರೂ ಕೂಡ ನೋಡಿ ಕುರ್ಚಿ ಖಾಲಿ ಇಲ್ಲಾರ್ದಾಗ ಆಕಾಂಕ್ಷಿ ಆಗೋ ಪ್ರಶ್ನೆ ಬರೋದಲ್ಲ. ದಲಿತರ